ನಾನು MPM ಶಿವಪ್ರಕಾಶ್. ವೀಕ್ಷಕರೇ, ಇದು ಉತ್ತರ ವೀರಶೈವ ವಿದ್ಯಾವರ್ತಕ ಸಂಘದ ಮಾಜಿ ಅಧ್ಯಕ್ಷರು, ವೀರಶೈವ ಮಹಾಸಭಾದ ಅಧ್ಯಕ್ಷರಾಗಿದ್ದ ಡಾಕ್ಟರ್ ಎನ್ ತಿಪ್ಪಣ್ಣನವರು ಈಚೆಗೆ ನಿಧನರಾದರು. ಹೂವಿನಹಡಗಲಿ ಪಟ್ಟಣದ GBR ಕಾಲೇಜಿನಲ್ಲಿ ಡಾಕ್ಟರ್ ಎನ್ ತಿಪ್ಪಣ್ಣನವರ ನುಡಿನಮನ ಕಾರ್ಯಕ್ರಮವನ್ನು ಹಮ್ಮಿಕೊಳ್ಳಲಾಗಿತ್ತು. ಈ ಕಾರ್ಯಕ್ರಮದ ಅಧ್ಯಕ್ಷತೆಯನ್ನು ವಹಿಸಿದ್ದ GBR ಕಾಲೇಜಿನ ಆಡಳಿತ ಮಂಡಳಿಯ ಅಧ್ಯಕ್ಷ C. ಮೋಹನ್ ರೆಡ್ಡಿ ಮಾತನಾಡಿ, ವೀರಶೈವ ವಿದ್ಯಾವರ್ತಕ ಸಂಘಕ್ಕೂ ಮತ್ತು ವೀರಶೈವ ಸಮಾಜಕ್ಕೆ ಡಾಕ್ಟರ್ ಎನ್ ತಿಪ್ಪಣ್ಣನವರ ಕೊಡುಗೆ ಅಪಾರವಾಗಿದೆ ಎಂದರು. ಹಿರಿಯ ನ್ಯಾಯವಾದಿಗಳಾಗಿದ್ದ ಡಾಕ್ಟರ್ ಎನ್ ತಿಪ್ಪಣ್ಣನವರು VV ಸಂಘದ ಕಾರ್ಯದರ್ಶಿಗಳಾಗಿ, ಅಧ್ಯಕ್ಷರಾಗಿ, ಅಖಿಲ ಭಾರತ ವೀರಶೈವ ಮಹಾಸಭಾದ ರಾಜ್ಯಾಧ್ಯಕ್ಷರಾಗಿ, ವಿಧಾನ ಪರಿಷತ್ ಸದಸ್ಯರಾಗಿ, ವಿಧಾನ ಪರಿಷತ್ ಸಭಾಧ್ಯಕ್ಷರಾಗಿ, ಕರ್ನಾಟಕ ವಕೀಲರ ಪರಿಷತ್ತಿನ ಅಧ್ಯಕ್ಷರಾಗಿಯೂ ಹೀಗೆ ಅನೇಕ ವಿವಿಧ ಹುದ್ದೆಗಳನ್ನು ಅಲಂಕರಿಸಿ ಸೇವೆಯನ್ನು ಅವರು ಸಲ್ಲಿಸಿದ್ದಾರೆ. ಅವರಿಗೆ ನುಡಿನಮನವನ್ನು ಸಲ್ಲಿಸುತ್ತಿದ್ದೇವೆ ಎಂದರು. VV ಸಂಘದ ಆಜೀವ ಸದಸ್ಯರಾದ ಮಹೇಶ್ವರಗೌಡ ಮಾತನಾಡಿ, ವೀರಶೈವ ವಿದ್ಯಾವರ್ಧಕ ಸಂಘದ ಬೆಳವಣಿಗೆಯಲ್ಲಿ ತಿಪ್ಪಣ್ಣ, ಅಲ್ಲಂ ಕರ್ಬೇಸಪ್ಪ ಮತ್ತು ಮರಿಯಪ್ಪನವರ ಸೇವೆ ಅಪಾರವಾಗಿದೆ. ಅವರು ದೂರದೃಷ್ಟಿಯಿಂದ ಸಂಘವನ್ನು ಬೆಳೆಸಿದರು ಎಂದರು. VV ಸಂಘದ ಇನ್ನೋರ್ವ ಆಜೀವ ಸದಸ್ಯರಾದ ಬಿರಬ್ಬಿ ಬಸವರಾಜ್ ಅವರು ಮಾತನಾಡಿ, ತಿಪ್ಪಣ್ಣನವರ ನಿಧನ VV ಸಂಘಕ್ಕೆ ಮತ್ತು ಸಮಾಜಕ್ಕೆ ತುಂಬಲಾರದ ನಷ್ಟ ತಂದಿದೆ. ನಾವು ಅವರನ್ನು ನೆನೆಸಿ ಊಟ ಮಾಡಬೇಕಾಗಿದೆ ಎಂದು ಅವರು ಕಣ್ಣೀರಿನ ನುಡಿನಮನಗಳನ್ನು ಸಲ್ಲಿಸಿದರು. ನಿವೃತ್ತ ಪ್ರಾಧ್ಯಾಪಕ S. ವೀರಪ್ಪ, GBR ಕಾಲೇಜಿನ ಪ್ರಾಚಾರ್ಯ SS. ಪಾಟೀಲ್ ಅವರು ಮಾತನಾಡಿ, ಡಾಕ್ಟರ್ ಎನ್ ತಿಪ್ಪಣ್ಣನವರ ಜೀವನ, ಅವರು ನಡೆದು ಬಂದ ಹಾದಿ, VV ಸಂಘಕ್ಕೆ ಅವರ ಕೊಡುಗೆ ಮತ್ತು ಅವರಿಗಿದ್ದ ಶಿಕ್ಷಣದ ಕಾಳಜಿಯನ್ನು ಕುರಿತು ಸ್ಮರಿಸಿದರು. GBR ಕಾಲೇಜ್ ಆಡಳಿತ ಮಂಡಳಿಯ ಸದಸ್ಯರಾದ KM ಉದಾಸಿ, ಮಲ್ಕಿ ಒಡೆಯರ್ ಮಲ್ಲಿಕಾರ್ಜುನ ಹಾಗೂ ಆಜೀವ ಸದಸ್ಯರಾದ ಓಲಿ ಈಶಪ್ಪ, K. ಮುದುಕಪ್ಪ, ಸೊಪ್ಪಿನ ವೀರಪ್ಪ, ವಿಜಯಕುಮಾರ್ ಪಾಟೀಲ್, ಡಾಕ್ಟರ್ ಅಡ್ವಾಳ್ಗಿ ಪ್ರಕಾಶ್ ಕಾರ್ಯಕ್ರಮದಲ್ಲಿ ಉಪಸ್ಥಿತರಿದ್ದರು. ಉಪನ್ಯಾಸಕ MPM ಶಿವಪ್ರಕಾಶ್ ಸ್ವಾಗತಿಸಿದರು. ಉಪನ್ಯಾಸಕಿ ಆಶಾ ಬಾರಿಕರ್ ಅವರು ಕಾರ್ಯಕ್ರಮವನ್ನು ಒಬ್ಬ ಶಿಕ್ಷಕ ಹಲವಾರು ವಿದ್ಯಾರ್ಥಿಗಳನ್ನು ನಿರೂಪಿಸ್ತಾರೆ, ತಯಾರು ಮಾಡ್ತಾರೆ. ಅದೇ ರೀತಿಯಾಗಿ ತಿಪ್ಪಣ್ಣವರು ಹಲವಾರು ಉಪನ್ಯಾಸಕರನ್ನ, ವಿದ್ಯಾರ್ಥಿಗಳನ್ನು, ಸಮಾಜದ ವೀರೇಶ್ವರ ಸಮಾಜದ ಏಳಿಗೆಯನ್ನು ಬಯಸುವಂಥ ಎಲ್ಲ ಸ್ಫೂರ್ತಿದಾಯಕ ವ್ಯಕ್ತಿತ್ವ, ಜೊತೆಗೆ ಬಳ್ಳಾರಿ ಜಿಲ್ಲೆಯ ಅಖಂಡ ಕಾನೂನು ವಿದ್ಯಾರ್ಥಿಗಳಿಗೆ ಒಬ್ಬ ಸ್ಫೂರ್ತಿದಾಯಕ ವ್ಯಕ್ತಿ ಅಂದರೆ ತಪ್ಪಾಗಲಾರದು. ಆವತ್ತಿನ ದಿವಸದಲ್ಲಿ ನಾವಿನ್ನು ಸಣ್ಣದು, 1977ರಲ್ಲಿ ಮೊದಲ ಚುನಾವಣೆಯಲ್ಲಿ ತಿಪ್ಪಣ್ಣವರು ನಿಂತ್ಕೊಂಡಿದ್ರು MP ಎಲೆಕ್ಷನ್ಗೆ. ಆವತ್ತಿನ ದಿವಸ ಒಳ್ಳೆಯ ಎಮರ್ಜೆನ್ಸಿ, ಇಂದಿರಾ ಗಾಂಧಿಯವರ ಎಮರ್ಜೆನ್ಸಿ, ಅದನ್ನು ವಿರೋಧ ಮಾಡಿ ತಿಪ್ಪಣ್ಣವರು ಜನತಾ ಪಕ್ಷಕ್ಕೆ ನಿಂತ್ಕೊಂಡಿದ್ರು. KS. ವೀರಭದ್ರಪ್ಪನವರು, ಸಂಡೂರು ವೀರಭದ್ರಪ್ಪನವರು ಕಾಂಗ್ರೆಸ್ ನಿಂತ್ಕೊಂಡಿದ್ರು. ಆ ಹೊಸ ಪಕ್ಷದಲ್ಲಿ ದೇಶಾದ್ಯಂತ ಎಲ್ಲ ಜನತಾ ಪಕ್ಷ ಗೆದ್ದರೆ ನಮ್ಮ ಕರ್ನಾಟಕದ ಕಾಂಗ್ರೆಸ್ ಗೆದ್ದು. ಆದರೆ ತಿಪ್ಪಣ್ಣವರು ಬರೀ ಕಾನೂನು ಮತ್ತು ವೀರಶೈವ ವಿದ್ಯಾವರ್ಧಕ ಸಂಘಕ್ಕೆ ಸೀಮಿತ ಅನ್ನೋದನ್ನು ಹೊರತುಪಡಿಸಿ ಇಡೀ ಜಿಲ್ಲೆಯಾದ್ಯಂತ ಗುರುತುಗೊಳ್ಳುವಂಥ ಒಂದು ಚುನಾವಣೆ ಅಂದರೆ 77ರ ಚುನಾವಣೆ ಅಂತೇಳಿ ನಾನು ಭಾವಿಸ್ತೇನೆ. ಆವತ್ತಿನ ದಿವಸದಲ್ಲಿ ಇಡೀ ವೀರಶೈವ ಸಮಾಜ ಸಂಪೂರ್ಣವಾಗಿ ವೀರಶೈವ ವಿದ್ಯಾವರ್ಧಕ ಸಂಘದ ಎಲ್ಲ ಅಭಿಮಾನಿಗಳು ತಿಪ್ಪಣ್ಣವರಿಗೆ ಬೆಂಬಲಿಸಿದರು. ಸೋಲಾಯಿತು ನಿಜ, ಆದರೆ ಆ ಸ್ಫೂರ್ತಿದಾಯ ಮುಂದಿನ ದಿನದಲ್ಲಿ ಈ ಬಳ್ಳಾರಿ ಜಿಲ್ಲೆ ಹೊಸ ಅಧ್ಯಾಯನ ಸೃಷ್ಟಿ ಮಾಡಲಿಕ್ಕೆ ಒಂದು ಬುನಾದಿಯನ್ನು ಹಾಕಿತು. 1960ರಲ್ಲಿ ಈ ಕಾಲೇಜಿನಲ್ಲಿ 70ರಲ್ಲಿ ಪ್ರಾರಂಭ ಆಗಬೇಕು ಅಂತ ಇದ್ದಾಗ ತಿಪ್ಪಣ್ಣವರು ಕಾರ್ಯದರ್ಶಿಗಳಾಗಿದ್ದರು ಅಂತೇಳಿ ನಾನು ಮೊನ್ನೆ ಪಾಟೀಲರು ನಮಗವರು ಅವಾಗಿನ ಕಾಲಕ್ಕೆ ನಮಗೆ ಅನಿಸಿದ ಮಟ್ಟಿಗೆ 65 ರೂಪಾಯಿ ಬೇಸಿಕ್ ನಂದು ಅಂದರೆ 117 ರೂಪಾಯಿ 75 ಸಂಬಳ.
ರೂಪಾಯಿದಾಗ 100 ರೂಪಾಯಿ ಮನೆಗೆ ಕೊಟ್ಟು 17 ರೂಪಾಯಿದಾಗ ಜೀವನ ಮಾಡ್ತಿದ್ವಿ. ಇವತ್ತಿನ ಪರಿಸ್ಥಿತಿ ನೋಡಿದರೆ 100 ರೂಪಾಯಿ ಒಂದು ದಿನ ಟಿಫನಿಗೆ ಆಗೋದಲ್ಲ. ಅವತ್ತಿಂದ ಇವತ್ತಿಂದ ಯೋಚನೆ ಮಾಡಿದಾಗ ಹಣದ ವ್ಯವಸ್ಥೆ ಯಾವ ರೀತಿ ಐತೆ ಅಂತ ನೀವು ತಿಳ್ಕೊಂಡ್ರಿ. ಇನ್ನು ತಿಪ್ಪಣ್ಣವರಾಗಲಿ ಅಲ್ಲಮ್ಮರಾಗಲಿ ಬಂದಾಗ ಮರಿಯಪ್ಪರ ಏನು ಹೇಳ್ತಾರೆ ಅದನ್ನ ಕೇಳ್ಬೇಕು ನಾವೆಲ್ಲರೂ. ಮರಿಯಪ್ಪನ ಬಾಸ್ ನಿಜವಾದ ಅಧ್ಯಕ್ಷರು ಕಾರ್ಯದರ್ಶಿಗಳು ಇದ್ರೂ ಸಹಿತ ಮರಿಯಪ್ಪರ ಏನು ಹೇಳ್ತಾರೆ ಅಂತ ಕೇಳ್ಬೇಕು. ಆ ರೀತಿ ಮರಿಯಪ್ಪರ ಅಂದರೆ ಯಾರಂದ್ರೆ ನಮ್ಮ ವೀರಶೈವ ಕಾಲೇಜಿನ ಪ್ರಿನ್ಸಿಪಾಲ್ರು. ವೀರಶೈವ ಕಾಲೇಜಿನ ಪ್ರಿನ್ಸಿಪಾಲ್ರು ಅಂದರೆ ಇಡೀ 17 ಕಾಲೇಜು ಅವಾಗಿದ್ದದ್ದು, ಈಗ 30, 35, 40 ಆಗ್ಯಾವು. ಅಷ್ಟು ಕಾಲೇಜುಗಳಿಗೂ ಅವ್ರದ್ದೇ ಎಲ್ಲ ನಡವಳಿಕೆ ಆಗಬೇಕು. ಮತ್ತು ಏನೇ ಪ್ರಿಂಟೆಡ್ ಪರ್ಫಾರ್ಮೆನ್ಸ್ ಬಂದರೂ ಸಹಿತ ವಿ ಸಂಘದವ ಬರ್ತಿದ್ವು. ನಮ್ಮ ನೋಡಿದರೆ ಅನಿಸ್ತೈತಿ GBR ಕಾಲೇಜ್ ಅಂತ ಬೇರೆ ಪ್ರಿಂಟ ಮಾಡಿಸ್ತದ್ದಲ್ಲ, ಆ ಪರಿಸ್ಥಿತಿ ಇತ್ತು. ಅಂಥ ಟೈಮ್ನಲ್ಲಿ ಸಹಿತ ತಿಪ್ಪಣ್ಣವರು ಇಲ್ಲಿ ಬಂದಾಗ ಎಲ್ಲರನ್ನೂ ಒಂದು ಸಮಾನ ರೀತಿಯಿಂದ ನೋಡ್ತಿದ್ರು. ಅಲ್ಲಿ ಹೋದಾಗ ಸಹಿತ ನಮ್ಮನ್ನು ನಿಲ್ಲಿಸ್ಕೊಂಡು ಮಾತಾಡ್ತಿದ್ದಿಲ್ಲ, ಕುಂದರ್ರಿ ಅಂತಿದ್ರು. ಅವ್ರ ಆಫೀಸ್